ಹೊಗೆ ಹೋಗ್ತಾ ಇದೆ. ಏನಾಗ್ತಾ ಇದೆ? ಹೊಗೆ ಹೋಗ್ತಾ ಇದೆ. ವೆರಿ ಗುಡ್. ಏನು ಹೊಗೆ ಬರ್ತಾ ಇದೆ? ಹೊಗೆ ಬರ್ತಾ ಇದೆ. ಓಕೆ, ನೋಡಿ ದಿಟ್ಟಿಸಿ ನೋಡಿ. ಆ ಹೊಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೋಡಿ, ಗೊತ್ತಾಗುತ್ತೆ ನೋಡಿ. ಯಾವುದೋ ಒಂದು ದುಷ್ಟಶಕ್ತಿಯೋ ಪ್ರೇತಾತ್ಮವೋ ಏನು ನೋಡಿ ಗೊತ್ತಿದೆ. ಹ್ಮ್ ದುಷ್ಟಶಕ್ತಿ. ವೆರಿ ಗುಡ್. ಈಗ ನೀವು ಆ ದುಷ್ಟಶಕ್ತಿ ಅವಕಾಶ ಮಾಡಿಕೊಡಿ. ಆ ದುಷ್ಟಶಕ್ತಿ ನನ್ನೊಟ್ಟಿಗೆ ಮಾತಾಡ್ಬೇಕು ಅಂತ, ಆಯ್ತಾ? ನೀವು ನಿಮ್ಮ ಮನಸ್ಸು ಶುದ್ಧವಾಗಲಿ. ಆ ದುಷ್ಟಶಕ್ತಿ ಈಗ ನನ್ನೊಟ್ಟಿಗೆ ಮಾತಾಡ್ಲಿ. ನಿಮ್ಮ ಮಾತುಗಳು ನಿಮ್ಮ ಮಾತಾಗಿರೋಲ್ಲ, ವಾಯ್ಸ್ ಮಾತ್ರ ನಿಮ್ದಾಗಿರುತ್ತೆ, ಮಾತೆಲ್ಲ ದುಷ್ಟಶಕ್ತಿದಾಗಿರುತ್ತೆ. ಸಂಪೂರ್ಣವಾಗಿ ನೀವು ಮಾನಸಿಕವಾಗಿ ಸೈಡಿಗೆ ಹೋಗಿ ಅದಕ್ಕೆ ಹೇಳಿ, ಅವಕಾಶ ಮಾಡಿ, ನೀನು ಮಾತಾಡು ಅಂತ ಹೇಳಿ. ಓಕೆ, ಎಸ್, ಅದು ಮಾತಾಡುತ್ತೆ. ಈಗ ಮಾತಾಡ್ಸಿ. ಮಾತಾಡು. ಯಾರು ನೀನು? ಯಾಕೆ? ಬೇಗ ಏನಿದೆ ನಿಂದೆಲ್ಲ ಹೇಳ್ಕೊಳ್ಬೇಕು ಈಗ. ಬೇಗ. ಬೇಗ ಮಾತಾಡ್ಬೇಕು. ಯಾರದು? ಏನದು? ಯಾಕೆ ಆಗಿದೆ? ಬೇಗ ನನ್ನೊಟ್ಟಿಗೆ ಮಾತಾಡ್ಬೇಕೀಗ. ಹ್ಮ್ ಬರ್ಲಿ. ಯಾವುದದು ದುಷ್ಟಶಕ್ತಿ? ಮಾತಾಡು, ಮಾತಾಡು, ಮಾತಾಡ್ಬೇಕು ಬೇಗ. ಹ್ಮ್ ಬಾಯ್ ಬಿಡು. ನೀವು ಅವಕಾಶ ಮಾಡಿಕೊಡಿ. ನೀವು ಸೈಡ್ ಮಾಡಿ, ಸೈಡ್ ಆಗಿ, ನೀವು ಮಾನಸಿಕವಾಗಿ ಒಳಗಡೆಯಿಂದ ಸೈಡ್ ಹೋಗಿ ಮಾತಾಡ್ಬೇಕು. ನೀನು ಹೊರಗಡೆ ಬಂದು ಏನು ನಿಂದ ನೋವು ಏನಿದೆ, ನಿನ್ನ ಬಾಧೆ ಏನಿದೆ, ನಿನ್ನ ಕಷ್ಟ ಏನಿದೆ, ಅಥವಾ ಯಾಕೆ ಇದ್ದೀಯಾ, ಯಾರು ನೀನು ಹೇಳ್ಕೋಬೇಕು ಬೇಗ. ಹ್ಮ್ ಬರ್ಲಿ ಉತ್ತರ. ಓಕೆ, ಏನಾಗ್ತಾ ಇದೆ? ಹ್ಮ್ ಓಕೆ, ತೊಂದರೆ ಇಲ್ಲ, ಹಾಗೆ ಬಿಡಿ. ನಾವು ಮುಂದಕ್ಕೆ ಹೋಗೋಣ. ನೀವು ಅವನು 1ರಿಂದ 10 ಎಣಿಸ್ತೀರಿ. ಆಳವಾದ ಧ್ಯಾನಕ್ಕೆ ಜಾರ್ತೀರಿ, ಆಯ್ತಾ? ಒಂದು ಅಷ್ಟರೊಳಗೆ ಅದು ಮಾತಾಡೋದಿದ್ರೆ ಮಾತಾಡ್ಲಿ. ಹ್ಮ್ ಈಗ ಆ ದಿವ್ಯವಾದ ಬೆಳಕೇನಿದೆ, ಆ ಬೆಳಕನ್ನ ಆ ಹೊಗೆ ಭಾಗದಲ್ಲಿ ಏನಿದೆ ಕಾಣಿಸ್ತಾ ಇದೆ, ಆ ಭಾಗಕ್ಕೆ ಬೆಳಕನ್ನು ಹರಿಸಿ. ಆ ಹೊಗೆ ಪೂರ್ತಿ ಈಗ ಹೊರಗಡೆ ಹೋಗ್ತದೆ, ಆಯ್ತಾ? ಆ ಬೆಳಕನ್ನು ಹೊಟ್ಟೆ ಭಾಗದಲ್ಲಿ ಎಲ್ಲಿ ಹೊಗೆ ಕಾಣಿಸ್ತಾ ಇದೆಯಲ್ಲೋ ಆ ಭಾಗದ ಬೆಳಕನ್ನು ಹರಿಸಿ. ಎಲ್ಲ ಬೆಳಕು ಆವರಿಸ್ಕೊಳ್ತಾ ಇದೆ. ಆ ಕಪ್ಪು ಹೊಗೆ ಛಾಯೆ ಹೊರಟು ಹೋಗ್ತಾ ಇದೆ. ಆ ಬೆಳಕಿನೊಂದಿಗೆ ಅದು ಹೊರಟು ಹೋಗ್ತಾ ಇದೆ.
ಅಲ್ಲಿ ಬೆಳಕು ಹರಿಸಿ ಪೂರ್ತಿ ಅದು ಖಾಲಿ ಆಗುವವರೆಗೂ ಆ ಬೆಳಕನ್ನು ಹರಿಸಿ. ವೆರಿ ಗುಡ್. ಈಗ ನಾನು 10 ಒಂದನ್ನ ಎಣಿಸ್ತೀನಿ, ನೀವು ಆಳವಾದ ಧ್ಯಾನಕ್ಕೆ ಜಾರ್ತೀರಿ. ಹಾಗೆ ಮುಂದೆ ಹೋಗಿ ಆ ಗುಹೆಯಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ. ಯಾರು ಇಲ್ಲ ಸರ್, ಕತ್ತೆ ಇದೆ. ತೊಂದ್ರೆ ಇಲ್ಲ. ಈಗ ನೀವು ಇಲ್ಲಿ ಬನ್ನಿ ಪುನಃ. ಸುತ್ತಲೂ ಸುಂದರವಾದ ಪ್ರಕೃತಿ ಕಾಣಿಸ್ತಾ ಇದೆ. ಪ್ರಕೃತಿಯಲ್ಲಿ ಎಲ್ಲ ಹೂವುಗಳು ಅರಳಿ ನಿಂತಿದ್ದಾವೆ. ಎಸ್ ಸರ್. ಆ ಹೂವುಗಳ ಸಮೀಪಕ್ಕೆ ನೀವು ಹೋಗ್ತಾ ಇದ್ದೀರಿ. ಎಸ್ ಸರ್. ಆ ಹೂವುಗಳ ಹತ್ತಿರ ಹೋಗಿ ನಿಂತಿದ್ದೀರಿ. ಬಣ್ಣ ಬಣ್ಣದ ಹೂಗಳು ಇದ್ದಾವೆ. ನಿಮಗೆ ಯಾವ ಬಣ್ಣದ ಹೂಗಳು ಕಾಣಿಸ್ತಾ ಇದ್ದಾವೆ ನೋಡಿ. ಬಾದಾಮಿ ಕಲರ್. ವೆರಿ ಗುಡ್. ವೆರಿ ಗುಡ್. ಆ ಹೂವಿನಿಂದ ಒಳ್ಳೆ ಸುವಾಸನೆ ಬರ್ತಾ ಇದೆ. ಅದನ್ನ ಹಾಗೆ ಫೀಲ್ ಮಾಡಿ ಆ ಸುವಾಸನೆಯನ್ನ ಎಸ್ ಅಂತ ಹೇಳಿ. ಎಸ್ ಸರ್. ಹಾಗೆ ಸ್ವಲ್ಪ ದೂರದಲ್ಲಿ ಆನೆಗಳು ಆ ಹುಲ್ಲನ್ನು ತಿಂತಾ ನಿಂತಿದ್ದಾವೆ. ಅಲ್ಲಿ ಒಂದು ಆನೆ ನಿಮ್ಮ ಸಮೀಪಕ್ಕೆ ಬಂದು ನಿಮಗೆ ಸುಂಡಲಿನಿಂದ ಆಶೀರ್ವಾದ ಮಾಡ್ತಾ ಇದೆ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ಎಸ್ ಸರ್. ಸ್ವಲ್ಪ ದೂರದಲ್ಲಿ ನಡ್ತಾ ನೀರಿನ falls ಇದೆ. ನೀರಿನ ಸಮೀಪಕ್ಕೆ ನೀವು ಹೋಗ್ತಾ ಇದ್ದೀರಿ. ಆ ನೀರಲ್ಲಿ ನಿಂತ್ಕೊಂಡು ನೀವು ಆಟ ಆಡ್ತಾ ಇದ್ದೀರಿ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ಹಾಗೆ ದಾಟಿ ಒಂದು ಮರಳುಗಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಸುತ್ತಲೂ ಮರಳು ಕಾಣಿಸ್ತಾ ಇದೆ. ನಿಮ್ಮ ಹೆಜ್ಜೆಗಳು ಆ ಮರಳಿನಲ್ಲಿ ಮೂಡ್ತಾ ಇದ್ದಾವೆ. ಎಸ್ ಅಂತ ಹೇಳಿ. ಎಸ್ ಸರ್. ಸ್ವಲ್ಪ ದೂರದಲ್ಲಿ ಒಂದು ಎತ್ತರವಾದ ಪ್ರದೇಶ ಕಾಣಿಸ್ತಾ ಇದೆ. ಆ ಎತ್ತರವಾದ ಪ್ರದೇಶದಲ್ಲಿ ಒಂದು ಭವ್ಯವಾದಂತಹ ಬಾಗಿಲು. ಅಲ್ಲಿವರೆಗೆ ಹೋಗ್ಲಿಕ್ಕೆ ಮೆಟ್ಟಿಲುಗಳಿದ್ದಾವೆ. ನಿಧಾನವಾಗಿ ನೀವು ಆ ಮೆಟ್ಟಿಲು ಹಾಗೆಯೇ ಕಲ್ಪನೆ ಮಾಡಿ ಎಸ್. ಎಸ್ ಸರ್. ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಾ ಇದ್ದೀರಿ. ಹೀಗೆ ಮೆಟ್ಟಿಲುಗಳನ್ನು ನಿಧಾನವಾಗಿ ಹತ್ತುತ್ತಾ ಇದ್ದೀರಿ. ಆ ಮೆಟ್ಟಿಲು ಹತ್ತುವುದನ್ನು ಹಾಗೆಯೇ ಫೀಲ್ ಮಾಡಿ, ಕಲ್ಪನೆ ಮಾಡಿ. ಆ ಮೆಟ್ಟಿಲು ಇದೆ. ಆ ಬಾಗಿಲ ಸಮೀಪಕ್ಕೆ ಬಂದಿದ್ದೀರಿ ಹತ್ತುತ್ತಾ. ಈಗ ನೀವು ನಾನು 1 2 3 ಅಂತ ಹೇಳ್ತೀನಿ. ಹೇಳಿದ ಕೂಡಲೇ ನೀವು ಆ ಬಾಗಿಲನ್ನ ಪ್ರವೇಶ ಮಾಡ್ತೀರಿ. ಪ್ರವೇಶ ಗಾಳಿಯಲ್ಲಿ ತೇಲ್ತಾ ಆಕಾಶ ಮಾರ್ಗದಲ್ಲಿ ಹೋಗಿ ಎಲ್ಲೋ ಒಂದು ಪ್ರದೇಶದಲ್ಲಿ ಹೋಗಿ ಇಳಿತೀರಿ. ಅದು ನಿಮ್ಮ ಹಿಂದಿನ ಜನ್ಮ ಆಗಿರ್ತದೆ. ಓಕೆ, ರೆಡಿ? 1 2 3. ಆ ಬಾಗಿಲಿಗೆ ಎಂಟ್ರಿ ಆಗ್ತಾ ಇದ್ದೀರಿ. ಎಂಟ್ರಿ ನಿಮ್ಮ ದೇಹ ಗಾಳಿಯಲ್ಲಿ ತೇಲ್ತಾ ಇದೆ. ಆಕಾಶ ಮಾರ್ಗದಲ್ಲಿ ಆರಾಮಾಗಿ ತೇಲ್ತಾ ಎಲ್ಲೋ ಒಂದ್ ಕಡೆ ದೂರ 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 ಹೋಗ್ತಾ ಇದೆ. ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ನಿಧಾನವಾಗಿ ಇಳಿದಿದ್ದೀರಿ. ಈಗ ಅದು ಹಿಂದಿನ ಜನ್ಮ ಆಗಿದೆ. ನೀವೇನಾಗಿದ್ದೀರಿ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಈಗ ನಿಮಗೆ ಏನ್ ಕಾಣಿಸುತ್ತೆ ಅನ್ನೋದನ್ನ ನನಗೆ ಹೇಳಿ.
ಸ್ಪಷ್ಟವಾಗಿ ಗಮನಿಸಿ. ಏನ್ ಕಾಣಿಸ್ತದೆ ನೋಡಿ. ಏನ್ ಕಾಣಿಸ್ತಾ ಇದೆ? ಅಬ್ಸರ್ವ್ ಮಾಡಿ, ನಿಧಾನವಾಗಿ ಅಬ್ಸರ್ವ್ ಮಾಡಿ. ಕಾಣಿಸ್ತದೆ. ಓಕೆ, ನೀವು ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಜಾರಿ. ಓಕೆ, ನಾನು 1 to 5 ವರೆಗೂ ಎಣಿಸ್ತೀನಿ. ನೀವು ಆಳವಾದ ಧ್ಯಾನಕ್ಕೆ ಸ್ಥಿತ ಸ್ಥಿತಿಯನ್ನು ತಲುಪ್ತೀರಿ. ಓಕೆ, ವೆರಿ ಗುಡ್. ಡಿ 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 ಆ ಡಿ ಡಿ ಡಿ
ನೀವೀಗ ನಿಮ್ಮ ಹಿಂದಿನ ಜನ್ಮದಲ್ಲಿದ್ದೀರಿ. ಮನುಷ್ಯ ಜನ್ಮದ ದರ್ಶನ ನಿಮ್ಗೆ ಆಗ್ತದೆ. ಏನ್ ಕಾಣಿಸ್ತದೆ ನಿಮ್ಗೆ? ಹೂವು ಅರಿತಾ ಇದೆ ಸರ್. ಹ್ಮ್ 25 ವರ್ಷ ಆಗಿದೆ. ಓಕೆ, ವೆರಿ ಗುಡ್. ಹೆಣ್ಣುಡುಗಿ ಪಾಪ ಹೆಣ್ಣುಡುಗಿಯಾಗಿ ಕನಸಿಲ್ಲ. ಹೂವು ಅರಿತಾ ಇದೆ. ಓಕೆ, ಇದ್ದಾಳೆ ಹುಡುಗಿ ಸುಂದರವಾಗಿದೆ ಸುಂದರವಾಗಿ. ಸರ್. ಏನ್ ಬಟ್ಟೆ ಹಾಕಿದಾಳೆ ನೋಡಿ? ಯಾವ ಕಲರ್ ಬಟ್ಟೆ ಹಾಕಿದಾಳೆ? ಗ್ರೀನ್ ಕಲರ್ ಲಂಗ ಹಾ, ಅವಳ ಹೆಸರು ಏನಿರ್ಬೋದು? ನೋಡಿ, ಅವಳ ಹೆಸರು ಗೊತ್ತಾಗ್ತದ ನೋಡಿ. ಓಕೆ, ನಿಧಾನವಾಗಿ ಅವಳ ಮನೆಯನ್ನ ನೋಡಿ. ಈಗ ಗಮನಿಸಿ, ಅವಳ ಮನೆ ಹೇಗಿದೆ. ಆ ಮನೆಗೆ ಹೋಗಿ, ನಿಮ್ಮದೇ ಮನೆ, ಆ ಹುಡುಗಿಯ ಮನೆಗೆ ಹೋಗಿ. ದೊಡ್ಡ ಮನಸ್ಸು. ವೆರಿ ಗುಡ್. ಯಾರ ರಾಜ ಹೇಳಿ? ರಾಜರ ಮನೆ. ಓಕೆ, ರಾಜನ ಮಗಳಾಗಿ ಹುಟ್ಟಿದೆ. ಓಕೆ, ವೆರಿ ಗುಡ್. ಯಾವ ರಾಜ? ಅದೇನಾದ್ರು ಯಾವ ಇಸವಿಯಲ್ಲಿ ಅವಳು ಇದ್ದಾಳೆ, ಅಥವಾ ಇವತ್ತಿನಿಂದ ಎಷ್ಟು ವರ್ಷದ ಹಿಂದೆ ಅದು ಘಟನೆ ಗೊತ್ತಾಗ್ತದ ನೋಡಿ. ಗೊತ್ತಾಗ್ತಾ ಇದೆಯಾ ವರ್ಷ ಏನಾದ್ರು? ವರ್ಷ ಕಾಣಿಸ್ತಿದೆ. ಓಕೆ, ಅದು ಯಾವ ರಾಜ್ಯ ಅಂತ ನೋಡಿ. ಅಥವಾ ನಮ್ಮ ದೇಶವೋ, ಬೇರೆ ದೇಶವೋ, ಭಾರತ ದೇಶವೋ, ಬೇರೆ ರಾಜ್ಯವೋ? ಭಾರತದಲ್ಲಿ ಮಹಾರಾಷ್ಟ್ರ. ಓಕೆ, ಯಾವ ಭಾಷೆ ಮಾತಾಡ್ತಾ ಇದ್ದಾರೆ ನೋಡಿ. ಮರಾಠಿ. ಮರಾಠಿ. ವೆರಿ ಗುಡ್. ಅವ್ರ ತಂದೆ ತಾಯಿಯನ್ನ ಗುರ್ತಿಸ್ಲಿಕ್ಕೆ ಆಗ್ತದ ನೋಡಿ. ಏನ್ ಮಾಡ್ತಾ ಇದ್ದಾರೆ ಅವರು? ಅವರು ರಾಜರ ಸರ್. ಓಕೆ, ಆ ರಾಜನ ಮಗಳು ಆಗಿದ್ದೀರಲ್ವಾ, ಅವಳ ಹೆಸರು ಏನಾದ್ರು ಗೊತ್ತಾಗ್ತದ ನೋಡಿ. ಓಕೆ, ಈಗ ಆ ಹುಡುಗಿಗೆ ಮುಂದೆ ಏನಾದ್ರು ಮದುವೆ ಆಯ್ತಾ ನೋಡಿ. ಮದುವೆ, ಮಕ್ಕಳು, ಗಂಡ ಇದಾರ ನೋಡಿ, ಅವ್ರ ಕುಟುಂಬವನ್ನ ನೋಡಿ. ನೋಡ್ತಾ ಇದ್ದಾರೆ ಸರ್. ಹ್ಮ್ ನೋಡ್ತಿದ್ದಾರೆ. ಹುಡುಗನ್ ನೋಡ್ತಾ ಇದ್ದಾರಾ?
ಹಾ ಸರ್. ವೆರಿ ಗುಡ್. ಮದುವೆ ಆಗಿಲ್ಲ. ಇನ್ನೂ ಆಗಿ ಓಕೆ. ಆ ಹುಡುಗಿ ಆ ಒಂದು ಜೀವನದಲ್ಲಿ ಎಷ್ಟು ವರ್ಷ ಬದುಕಿದ್ಲು ನೋಡಿ? ನೋಡಿ ಎಷ್ಟು ವರ್ಷ ಆ ಜೀವನದಲ್ಲಿ ಬದುಕಿದ್ಲು ಹುಡುಗಿ. ಅಬ್ಸರ್ವ್ ಮಾಡಿ. ಅರವತ್ತು. ವೆರಿ ಗುಡ್. ಅವಳ ಸಾವು ಹೇಗ್ ಬಂತು ಅಂತ ಗುರುತಿಸ್ಲಿಕ್ಕೆ ಆಗ್ತದ ನೋಡಿ? ಓಕೆ. ಅವಳ ಇಡೀ ಜೀವನ ಹೇಗಿತ್ತು? ಸಂತೋಷವಾಗಿತ್ತ? ಅಥವಾ ಗಂಡ ಮಕ್ಕಳು ಅವರನ್ನ ಗುರುತಿಸ್ಲಿಕ್ಕೆ ಆಗ್ತದ ನೋಡಿ? ಹಾ ಸರ್. ಹಾ, ಹೇಳಿ. ಮದುವೆ ಆಗಿದೆ. ಓಕೆ. ನೀವು ಈ ಜನ್ಮದಲ್ಲಿ ಹ್ಮ್. ಅವಾಗ ನನಗೆ ಸಿಕ್ಕಿದ್ದಾರೆ. ಓಕೆ. ಎಷ್ಟು ಮಕ್ಕಳು? ಅವರು ಕೂಡ ಒಬ್ಬ ರಾಜನ ಮಗ. ಹ್ಮ್. ಹ್ಮ್. ಓಕೆ. ಅವಳು ತುಂಬಾ ಖುಷಿಯಾಗಿದ್ಲಾ ಆ ಜೀವನದಲ್ಲಿ? ಇಲ್ಲ ಸರ್. ಯಾಕೆ? ಏನಾಗಿತ್ತು? ಸಾವಿರದಿಂದ ಸಂತೋಷ. ಹ್ಮ್. ಏನ್ ಸಮಸ್ಯೆ ಆಗಿತ್ತು? ಅಸ್ತಮ. ಹ್ಮ್. ಓಕೆ. ಅವಳ ಸಾವು ಹೇಗೆ ಬಂತು ನೋಡಿ? ಕಾಲು ಸುತ್ತೋದು. ಹೌದಾ? ವೆರಿ ಗುಡ್. ಈಗ ಆ ಹುಡುಗಿ ನೀವೇ ಆಗಿದ್ದೀರಿ. ಈಗ ಆ ದೇಹದಿಂದ ಆ ಆತ್ಮ ಹೊರಗಡೆ ಬರ್ತದೆ. ಹೊರಗಡೆ ಬಂದ ಕೂಡಲೇ ಆ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ. ದೇಹವನ್ನ ಬಿಟ್ಟು ಆತ್ಮ ಹೊರಗೆ ಬಂದಿದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ದೇಹವನ್ನು ನೋಡ್ತಾ ಇದೆ ಆತ್ಮ. ಮಣ್ಣು ಮಾಡ್ತಿದ್ದಾರೆ. ಓಕೆ, ಮಾಡ್ತಾ ಇದ್ದಾರಾ? ಬಟ್ ಆದ್ರೆ ಏನ್ ಭಾವನೆ ಇದೆ ಆ ಹುಡುಗಿಗೆ ನೋಡಿ? ಆತ್ಮಕ್ಕೆ ಏನ್ ಭಾವನೆ ಇದೆ? ಖುಷಿ ಆಗಿದೆಯೋ, ದುಃಖ ಆಗಿದೆಯೋ, ಏನಾಗಿದೆ? ಅಸಮಾಧಾನ ಆಗಿದೆಯೋ ನೋಡಿ? ಗಂಡನ ಜೊತೆ ಬಾಳಕ್ ಆಗಿಲ್ಲ. ಓಕೆ, ವೆರಿ ಗುಡ್. ಮತ್ತೆ ಆ ಜನ್ಮದಲ್ಲಿ ಹ್ಮ್. ಓಕೆ. ಓಕೆ. ಆ ನೋವು ಅವಳಿಗೆ ಕಾಡ್ತಾ ಇದೆಯಾ? ವಾಸ.
ವೆರಿ ಗುಡ್. ಈಗ ಆ ನೋವಿನ ಅಸಮಾಧಾನ, ಅತೃಪ್ತಿ, ಅದನ್ನೆಲ್ಲ ಆ ದೇಹಕ್ಕೆ ಬಿಟ್ಬಿಡಿ. ಆ ಮಣ್ಣು ಮಾಡ್ತಾ ಇದ್ದಾರಲ್ವಾ ದೇಹಕ್ಕೆ ಎಸ್ ಸರ್. ಬಿಟ್ಬಿಡಿ. ಆ ದೇಹದೊಂದಿಗೆ ಅದೆಲ್ಲ ಅತೃಪ್ತಿ, ಅಸಮಾಧಾನ ಎಲ್ಲ ಹೋಗ್ಬಿಡ್ಲಿ. ಆಯ್ತಾ? ರಿಲೀಸ್ ಮಾಡಿ. ನೀವು ಅನ್ಕೊಂಡ್ರೆ ಸಾಕು, ನಿಮ್ ದೇಹದಿಂದ ಎಲ್ಲ ಹೋಗ್ತದೆ, ಅದು ಆತ್ಮದಿಂದ ಎಲ್ಲ ಬಿಟ್ಟು ಹೋಗ್ತದೆ. ಓಕೆ, ಜಸ್ಟ್ ಅನ್ಕೊಳ್ಳಿ, ನನ್ನಿಂದ ಎಲ್ಲ ಆ ದುಃಖ ಎಲ್ಲ ಹೋಗ್ತಾ ಇದೆ, ಅಸಮಾಧಾನ ಎಲ್ಲ ದೇಹವನ್ನೇ ಹೋಗಿ ಸೇರ್ಕೊಳ್ತಾ ಇದೆ. ಭಾರ ಆಗಿದೆ ಸರ್. ಹ್ಮ್ ಮನಸ್ಸು ಭಾರ. ಹೌದು. ಆ ಭಾರವನ್ನೆಲ್ಲ ಆ ದೇಹಕ್ಕೆ ಬಿಟ್ಬಿಡಿ. ಏನು ಬೇಡ ನಿಮಗೆ. ರಾಗ, ದ್ವೇಷ, ಅಸೂಯೆ, ಅಸಮಾಧಾನ, ಆ ನೋವು, ಅದೆಲ್ಲವನ್ನ ರಿಲೀಸ್ ಮಾಡಿಬಿಡಿ. ಏನನ್ನು ಇಟ್ಕೊಳ್ಬಾರ್ದು. ಓಕೆ, ಏನು ಇಟ್ಕೊಳ್ಬೇಡಿ, ಎಲ್ಲ ರಿಲೀಸ್ ಮಾಡಿ. ಏನು ಬೇಡ ನಿಮಗೆ. ಭಾರ ಇರೋದೆಲ್ಲ ಆ ದೇಹಕ್ಕೆ ಬಿಟ್ಬಿಡಿ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ನಿಮಗೆ. ಎಲ್ಲ ರಿಲೀಸ್ ಮಾಡಬೇಕು ನೀವು ಎಲ್ಲ. ಎಲ್ಲ ರಿಲೀಸ್ ಆಗ್ತಾ ಇದೆ. ನೀವು ಅನ್ಕೊಂಡ್ರೆ ಸಾಕು. ಎಸ್ ಸರ್. ಅಗೋರಾತ್ರಿ. ಏನಾಗ್ತಾ ಇದೆ? ಅಘೋರ ಆಗ್ತಾ ಇದೆ. ವೆರಿ ಗುಡ್. ಅದನ್ನೆಲ್ಲ ರಿಲೀಸ್ ಮಾಡಿ. ಮನಸ್ಸು ಸಂತೋಷ ಆಗ್ಬೇಕು, ಎಲ್ಲ ತೃಪ್ತಿ ಮನಸ್ಥಿತಿ ಬರಬೇಕು. ಹಾಗೆ ಎಲ್ಲ ರಿಲೀಸ್ ಮಾಡಿ. ಏನು ಇಟ್ಕೋಬಾರ್ದು. ಎಲ್ಲ ದೇಹದೊಂದಿಗೆ ಮಣ್ಣಾಗಿ ಹೋಗ್ತಾ ಇದೆ ನೋವು, ಅಸಮಾಧಾನ, ತೃಪ್ತಿ. ಓಕೆ, ಎಲ್ಲ ರಿಲೀಸ್ ಮಾಡಿ. ಈಗ ನೀವು ಗಮನಿಸಿ, ಅಲ್ಲಿ ಸುತ್ತಲೂ ದೈವಶಕ್ತಿ, ದೈವಿ ಸ್ವರೂಪರು, ಗುರುಗಳೆಲ್ಲ ನಿಂತಿದ್ದಾರೆ. ಮಹಾತ್ಮರು ಆತ್ಮದ ಸುತ್ತಲೂ ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ. ಮತ್ತೆ ಇದೆ ಗುರುಗಳು. ವೆರಿ ಗುಡ್. ಮತ್ತೆ ಯಾರಿದ್ದಾರೆ? ರಾಘವೇಂದ್ರ ಸ್ವಾಮಿ. ವೆರಿ ಗುಡ್. ಮತ್ತೆ ಯಾರಿದ್ದಾರೆ ನೋಡಿ. ಶ್ರೀರಾಮಚಂದ್ರ ಪ್ರಭುಗಳು. Very good. ಅಲ್ಲಿ ಎಲ್ಲಾದ್ರೂ ನಾನೇನಾದ್ರೂ ಕಾಣಿಸ್ತೀನ ನೋಡಿ. ಹಾ ಸರ್. ವೆರಿ ಗುಡ್. ಹೇಗೆ ಕಾಣಿಸ್ತಾ ಇದ್ದೀನಿ? ವೈಟ್ ಹ್ಮ್ ಡ್ರೆಸ್ ಹಾಕೊಂಡೇನು. ವೆರಿ ಗುಡ್. ವೆರಿ ಗುಡ್. ಈಗ ನೀವು ಹಾಗೆ ಅವ್ರನ್ನೆಲ್ಲ ಕೃತಜ್ಞತೆಯನ್ನ ಹೇಳಿ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಯಾವ ಲೋಕಕ್ಕೆ ಹೋದ್ರಿ ನೋಡಿ. ಆಕಾಶದಲ್ಲಿ ಇದ್ದೀವಿ ಸರ್. ವೆರಿ ಗುಡ್. ನೋಡಿ, ಅದು ಯಾವ ಲೋಕ ನೋಡಿ, ಗುರುತಿಸಿ, ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತದ?
ನೋಡಿ ಅಲ್ಲಿ ಯಾರಿದ್ದಾರೆ, ಯಾರು ಕಾಣಿಸ್ತಾ ಇದ್ದಾರೆ? ಪರ್ವತ ಸರ್. ಯಾರು? ಪರ್ವತ. ಓಕೆ, ಮತ್ತೆ? ಪರ್ವತದ ಮೇಲೆ ಈಶ್ವರ ಕೂತಿದ್ದಾರೆ. ವೆರಿ ಗುಡ್, ಮತ್ತೆ? ಪಕ್ಕದಲ್ಲಿ ಪಾರ್ವತಿ ದೇವಿ ಇದ್ದಾರೆ. ವೆರಿ ಗುಡ್. ನೀವೆಲ್ಲಿದ್ದೀರಿ ನೋಡಿ? ನಾನು ಕೆಳಗಡೆ ಇದ್ದೀನಿ. ವೆರಿ ಗುಡ್. ಅಲ್ಲಿ ಎಷ್ಟು ವರ್ಷಗಳ ಇದ್ರಿ ಮುಂದೆ ಇನ್ನೊಂದು ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ನೋಡಿ? ಗೊತ್ತಾಗ್ತದ ನೋಡಿ? ನಂದೀಶ್ವರ ಇದ್ದಾರೆ. ವೆರಿ ಗುಡ್. ಕೈಲಾಸನ ಅದು? ಇದು ಅಲ್ಲಿ ಪೂಜೆ ಮಾಡ್ಕೊಂಡು ಅವ್ರ ಸೇವೆ ಮಾಡ್ತಾ ಇದ್ದೀನಿ. ಹ್ಮ್ ಓಕೆ. ಎಷ್ಟು ವರ್ಷ ಇದ್ರಿ ಅಲ್ಲಿ ನೋಡಿ? ಪರಮೇಶ್ವರ ಹಾ, ಏನ್ ಮಾಡ್ತಾ ಇದ್ದಾರೆ ಅದನ್ನ? ಏನೋ ಹೇಳ್ತಾ ಇದ್ರು. ಹೇಳ್ತಾ ಇದ್ದಾರೆ ನೋಡಿ, ಗೊತ್ತಾಗ್ತದ? ಓಕೆ ನೀನು ಇನ್ನೊಂದು ಜನ್ಮ ತಾಳ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ. ನೆಕ್ಸ್ಟ್ ಯಾವ ಜನ್ಮವನ್ನ ತಗೊಂಡ್ರಿ ನೋಡಿ? ರೈತರು ಹಾಗೆ ಓಕೆ. ಏನಾಗಿ ಹುಟ್ಟಿದಿರಿ? ಆದ್ರೂ ಕೂಡ ಹೆಣ್ಣು ಸರ್. ಹೆಣ್ಣಾಗಿದ್ದೀರಿ. ಓಕೆ. ಯಾವುದು ಅದು ಊರು ಕಂಡುಹಿಡಿಲಿಕ್ಕೆ ಆಗ್ತದ? ಅಥವಾ ಇದೇ ಜನ್ಮನ ಅಥವಾ ಬೇರೆ ಜನ್ಮನ ನೋಡಿ? ಬೇರೆ ಇದೇ ಜನ್ಮನ? ಅಲ್ಲ ಸರ್, ಇದಲ್ಲ? ಅಲ್ಲ. ಓಕೆ. ನಿಮ್ಮ ತಂದೆ ತಾಯಿಯನ್ನ ಗುರುತಿಸ್ಲಿಕ್ಕೆ ಆಗ್ತದ ನೋಡಿ? ಮತ್ತೆ ಹಿಂದಿನ ಜನ್ಮದವರು ಯಾರಾದ್ರೂ ನಿಮಗೆ ಅಲ್ಲಿ ತಂದೆ ತಾಯಿ ಮಕ್ಕಳು ತಂದೆ ಅಣ್ಣ ತಮ್ಮ ಏನಾದ್ರೂ ಆಗಿ ಬಂದಿದಾರ ನೋಡಿ? 4 ವರ್ಷ ಇದ್ದೀನಿ. ಓಕೆ. ದಪ್ಪ ಇದ್ದೀನಿ. ವೆರಿ ಗುಡ್. ಅಪ್ಪಾಜಿಯವರು ತಲೆ ಮೇಲೆ ಪೇಟ ಹಾಕೊಂಡವ್ರೆ. ವೆರಿ ಗುಡ್. ಅಮ್ಮ ಇದೆ. ಓಕೆ. ಅವಾಗ ಈಗ ಅಮ್ಮನೇ ಹಾ. ಮತ್ತೆ ಇವಾಗ ಅಮ್ಮ ಆಗಿ ಬಂದಿದ್ದಾರೆ ಸರ್. ಈಗ ತಂದೆ? ಬೇರೆ ಓಕೆ. ಆ ಹುಡುಗಿ ಎಷ್ಟು ವರ್ಷ ಬದುಕಿದ್ಲು ನೋಡಿ ಆ ಜೀವನದಲ್ಲಿ, ಆ ಜನ್ಮದಲ್ಲಿ? ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ದಾರೆ. ಓಕೆ. ಎಷ್ಟು ವರ್ಷಕ್ಕೆ ತೀರ್ಕೊಂಡ್ಲು ನೋಡಿ? 10 ವರ್ಷ. ಓಕೆ. ಏನಾಗಿತ್ತು ನೋಡಿ? ಕಚ್ಚಿದೆ. ಓ. ಓ. ಈಗ ಆ ಹಾವು ಕಚ್ಚಿದಾಗ ಆ ದೇಹ ಸತ್ತೋಗಿದೆಯಲ್ವಾ, ಆಗ ಆ ಆತ್ಮ ದೇಹದಿಂದ ಹೊರಗಡೆ ಬಂದಿದೆ. ಈಗ ಹೊರಗಡೆ ಬಂದಾಗ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ ಆ ದೇಹವನ್ನು ನೋಡ್ತಾ ಇದ್ರೆ? ಅಳ್ತಾ ಇದೆ. ಓಕೆ. ಯಾಕೆ ಹೇಳ್ತಾ ಇದೆ?
ಅಪ್ಪ ಅಮ್ಮ ಹ್ಮ್ ಅಂತ ಅನ್ಕೊಂಡಿದ್ದೆ. ಓಕೆ. ಅಲ್ಲ, ಆತ್ಮ ಆತ್ಮ ಹೇಗೆ ರೋಧಿಸ್ತಾ ಇದೆ? ದೇಹ, ಸತ್ತಿರುವ ದೇಹ ಕಾಣಿಸ್ತಾ ಇದೆಯಾ? ಹಾ ಸರ್. ಓಕೆ. ಈಗ ಆ ಒಂದು ಆತ್ಮಕ್ಕೆ ಯಾವ ತರದ ದುಃಖ ಆಗ್ತಾ ಇದೆ? ಏನು ದುಃಖ? ಅವಳಿಗೆ ಅಪ್ಪ ಬೇಕು, ಅಮ್ಮ ಬೇಕು, ಅವ್ರ ಪ್ರೀತಿ ಬೇಕು ಅಂತ ಹೇಳ್ತಿದ್ದಾರೆ. ಹ್ಮ್ ಆ ದುಃಖ ಏನಿದೆ, ಆ ಅಸಮಾಧಾನ ಏನಿದೆ, ಅದು ಎಲ್ಲವನ್ನು ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಆಯ್ತಾ? ಏನು ಇಟ್ಕೊಳ್ಬಾರ್ದು. ಆ ಒಂದು ನೋವು, ದುಃಖ, ಅಸಮಾಧಾನ ಆ ಎಲ್ಲವನ್ನು ಕೂಡ ಅದೇ ಶರೀರಕ್ಕೆ ಬಿಟ್ಬಿಡಿ. ಆ ಬಿಟ್ಟು ಸಂಪೂರ್ಣವಾಗಿ ನನ್ನಿಂದ ಅದು ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ರಿಲೀಸ್ ಮಾಡಿ. ಓಕೆ, ಸಂಪೂರ್ಣವಾಗಿ ರಿಲೀಸ್ ಮಾಡಿ. ಎಲ್ಲ ಆ ದೇಹವನ್ನ ಹೋಗಿ ಸೇರ್ಕೊಳ್ತಾ ಇದೆ. ಆ ದೇಹವನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಹಾಗೆ ಆ ಎಲ್ಲ ನೋವು, ದುಃಖ, ಅಸಮಾಧಾನವು ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ. ಸುಡ್ತಾ ಇದ್ದಾರೆ ಸರ್. ವೆರಿ ಗುಡ್. ಹಾಗೆ ಆ ದುಃಖ ಕೂಡ ಸುಟ್ಟು ಹೋಗ್ತಾ ಇದೆ. ಅಸಮಾಧಾನ, ತೃಪ್ತಿ, ಆ ನೋವು ಎಲ್ಲವನ್ನು ರಿಲೀಸ್ ಮಾಡಿ. ಅದೇ ಅದೆಲ್ಲ ಅಳು ಬರ್ತಿದೆ ಸರ್. ಹತ್ತು ಬಿಡಿ. ಆ ದುಃಖವನ್ನೆಲ್ಲ ಹೊರಗಾಕಿ ಹತ್ತು ಬಿಡಿ. ಹತ್ತು ಆ ದುಃಖವನ್ನೆಲ್ಲ ಕಳ್ಕೋಬೇಕು, ಇಟ್ಕೋಬಾರ್ದು ಒಳಗೆ. ಹತ್ತು ಆ ದುಃಖವನ್ನೆಲ್ಲ ಬಿಟ್ಟು ರಿಲೀಸ್ ಮಾಡಿ. ಆ ಬೆಂಕಿಗೆ ಎಲ್ಲ ರಿಲೀಸ್ ಮಾಡಿಬಿಡಿ. ಅದು ಯಾವುದು ನಿಮಗೆ ಬೇಡ. ಆಯ್ತಾ? ಎಲ್ಲವನ್ನ ಆ- ಎಲ್ಲ ನಿಮ್ಮ ದೇಹದಿಂದ ನಿಧಾನವಾಗಿ ಆ ಅಗ್ನಿ ಹೋಗಿ ಆ ದುಃಖ, ಅಸಮಾಧಾನ, ಅತೃಪ್ತಿ, ಓಕೆ, ಕೊರತೆ, ಪ್ರೀತಿಯ ಕೊರತೆ ಎಲ್ಲ ಸೇರ್ಕೊಳ್ತಾ ಇದೆ. ಆ ದೇಹದೊಂದಿಗೆ ಅದು ಬೆಂಕಿಯಲ್ಲೆಲ್ಲ ಸುಟ್ಟು ಹೋಗ್ತಾ ಇದೆ. ನಿರಾಳ ಆಗ್ತಾ ಇದೆ. ಸಮಾಧಾನ ಆಗ್ತಾ ಇದೆ. ಮನಸ್ಸು ತೃಪ್ತಿ ಆಗ್ತಾ ಇದೆ. ಹಗೂರ ಆಗ್ತಾ ಇದೆ. ಸಂಪೂರ್ಣ ನಿಮ್ಮ ಆ ದುಃಖ ಎಲ್ಲ ಬೆಂಕಿಗೆ ಸಂಪೂರ್ಣ ಹರಿದು ಹೋಗಿದೆ. ಏನ್ ಅನ್ನಿಸ್ತಾ ಇದೆ ಈಗ? ದೂರ ಆಗ್ತಾ ಇದೆ ಸರ್. ವೆರಿ ಗುಡ್. ಈಗ ನೀವು ದೇಹ ಬಿಟ್ಟಿದ್ದೀರಲ್ವಾ, ಆತ್ಮದ ಸುತ್ತಲೂ ಕೆಲವು ದಿವ್ಯ ಪುರುಷರು ನಿಂತಿದ್ದಾರೆ. ಯಾರು ಕಾಣಿಸ್ತಾ ಇದ್ದಾರೆ ನೋಡಿ? ಕಾವಿ ಬಟ್ಟೆ ಧರಿಸಿದ್ದಾರೆ ಸರ್. Okay. ಮತ್ತೆ ನೀವಿದ್ದೀರಾ? ಓಕೆ, ನಾನಿದ್ದೀನಿ. ಮತ್ತೆ ಬಾಬಾಜಿ ಗುರುಗಳಿದ್ದಾರೆ. ಓಕೆ, ಮತ್ತೆ ಸಾಯಿ ಬಾಬಾ ಇದ್ದಾರೆ. ಓಕೆ, ಮತ್ತೆ ದೇವಿ ಇದ್ದಾರೆ ಸರ್. ಓಕೆ, ಮತ್ತೆ ಓಕೆ. ಎಲ್ಲರಿಗೂ ನಮಸ್ಕಾರ ಮಾಡಿ. ಈಗ ನೀವು ಮತ್ತೆ ಪುನಃ ಉನ್ನತ ಲೋಕಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಯಾವ ಲೋಕಕ್ಕೆ ಹೋದ್ರಿ ಪುನಃ ಅನ್ನೋದನ್ನ ನೋಡಿ ಹೇಳ್ತೀರಾ?
ಯಾವ ಲೋಕ ಗಮನಿಸ್ತಾ ಕಾಣಿಸ್ತಾ ಇದೆಯಾ? ನೋಡಿ, ಅಬ್ಸರ್ವ್ ಮಾಡಿ, ಗಮನಿಸಿ, ಗೊತ್ತಾಗ್ತದೆ. ಈ ಯಾವ ಲೋಕಕ್ಕೆ ಹೋಗಿದ್ದೀರಿ? ಯಮಧರ್ಮ ರಾಜ ಇದ್ದಾರೆ ಸರ್. ವೆರಿ ಗುಡ್. ಏನ್ ಹೇಳ್ತಾ ಇದ್ದಾರೆ ನೋಡಿ. ಚಿತ್ರಗುಪ್ತ ಇದ್ದಾರೆ. ಓಕೆ, ಮತ್ತೆ ಯಾರಿದ್ದಾರೆ? ಬಹಳ ಜನ ಇದ್ದಾರೆ. ಯಾರು? ಬಹಳ ಜನ ಇದ್ದಾರೆ. ಓಕೆ ಓಕೆ. ನೀವೇನಾಗಿದ್ದೀರಿ ನೋಡಿ, ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಅವ್ರು ಏನ್ ಹೇಳ್ತಾ ಇದ್ದಾರೆ? ನೋಡ್ತಾ ನಿಂತಿದ್ದಾರೆ. ಹ್ಮ್ ನೋಡಿ, ಅವ್ರು ಏನೋ ಹೇಳ್ತಾರೆ ನಿಮಗೆ. ಏನ್ ಹೇಳ್ತಾರೆ ನೋಡಿ. ಪಾಪ ಕರ್ಮಗಳ ಲೆಕ್ಕ ಹಾಕ್ತಿದ್ದಾರೆ. ಓಕೆ, ಆಮೇಲೆ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸರ್. ಓಕೆ, ಎಲ್ಲಿ ನೋಡಿ, ಎಲ್ಲಿ ಹೋಗ್ತಾ ಇದ್ದೀರಿ ನೋಡಿ. ನೋಡಿ, ಹೇಗಿದೆ ನೋಡಿ, ಅಲ್ಲಿ ಯಮಲೋಕ ಹೇಗಿದೆ ನೋಡಿ. ಭಯ ಆಗ್ತಿದೆ ಸರ್. ಓಕೆ, ಭಯ ಪಡಬೇಡಿ. ನಾವಿದ್ದೀವಿ, ಎಲ್ಲ ಗುರುಗಳಿದ್ದಾರೆ, ಅವರು ಕೂಡ ದೇವತೆಗಳೇ. ನೋಡಿ, ಏನ್ ಕಾಣಿಸ್ತಾ ಇದೆ ಹೇಳಿ. ಸುಡೋ ಎಣ್ಣೆಯಲ್ಲಿ ಎದುರ್ತಾ ಇದ್ದಾರೆ. ಓಕೆ, ಮತ್ತೆ ಆನೆ ಕಚ್ಚಿಸ್ತಾರೆ. ಹ್ಮ್ ಆನೆ ಕಾಲ್ನೆ ತೋರಿಸ್ತಾರೆ ಸರ್. ಓಕೆ, ಮತ್ತೆ ವೆರಿ ಗುಡ್. ನಿಮಗೆ ಏನಾದ್ರೂ ಮಾಡಿದ್ರ ನೋಡಿ. ನನಗೇನು ಮಾಡಿದ್ರು. ಓಕೆ, ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಮುಂದಕ್ಕೆ ಏನಾದ್ರಿ ನೋಡಿ. ಯಮಧರ್ಮರಾಜ ಏನಾದ್ರೂ ಮಾತಾಡ್ಸಿದ್ನ ನೋಡಿ, ಏನಾದ್ರೂ ಹೇಳಿದ್ರ ನೋಡಿ. ಸುಡೋ ಎಣ್ಣೆಗೆ ಹ್ಮ್ ಎದುರ್ತಾ ಇದ್ದಾರೆ ಸರ್. ಯಾರನ್ನ? ನನ್ನ ಓಕೆ, ಯಾವ ಪಾಪಕ್ಕಾಗಿ? ಪಾಪನ ಸಾಯಿಸಿದೆ. ಓಕೆ, ಯಾವ ಪಾಪವನ್ನು ಸಾಯಿಸಿದ್ರಿ? ನೋಡಿ, ಯಾವ ಪಾಪು ಸಾಯಿಸಿದ್ರಿ?
ಬೇರೆ ಓಕೆ. ಆಮೇಲೆ ಏನಾಯ್ತು ನೋಡಿ. ನಾನು ಬಿಟ್ಬಿಡಿ ಹ್ಮ್. ತಾಯಿರಂತೆ. ಓಕೆ. ನಂತರ ಏನಾಯ್ತು? ಹನ್ನೊಂದು ವರ್ಷಗಳ ಕಾಲ ಅಲ್ಲಿ ಓಕೆ. ಆಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಆ ಪಾಪು ಸಾಯಿಸಿದೀನಿ ಅಂತ ಹೇಳಿದ್ರಲ್ವಾ? ಆ ಪಾಪುಗೆ ಕ್ಷಮಾಪಣೆ ಕೇಳ್ಕೊಳ್ಳಿ. ನನ್ನಿಂದ ತಪ್ಪಾಗಿದೆ, ದಯಮಾಡಿ ನನ್ನ ಕ್ಷಮಿಸು ಅಂತ ಹೇಳಿ ಆ ಪಾಪುಗೆ ಕ್ಷಮಾಪಣೆ ಕೇಳ್ಕೊಳ್ಳಿ. ಆ ಪಾಪುವಿನ ಆತ್ಮವನ್ನ ಕರೀರಿ. ಆ ಪಾಪುವಿನ ಆತ್ಮ ಬರ್ತದೆ. ಆ ಆತ್ಮದ ಬಳಿ ಕ್ಷಮಾಪಣೆಯನ್ನು ಕೇಳಿ. ಕರೀರಿ. ನೀವು ಸಾಯಿಸಿದ ಆ ಪಾಪುವಿನ ಆತ್ಮ ಬರಲಿ ಅಂತ ಹೇಳಿದ್ರೆ ಬರುತ್ತೆ. ಆಯ್ತಾ? ಹಾಗೆ ಆ ಪಾಪುವಿನ ಆತ್ಮ ಏನಿದೆ, ಆ ಆತ್ಮದ ಬಳಿ ಕ್ಷಮಾಪಣೆ ಕೇಳ್ಕೊಳ್ಳಿ. ಇದರಿಂದ ನನ್ನದೇನಾದ್ರೂ ಅಪರಾಧ ಆಗಿದೆ, ದಯಮಾಡಿ ನನ್ನ ಕ್ಷಮಿಸು. ಈ ಪಾಪ ನನಗೆ ಮುಂದೆ ಕಾಡದೇ ಇರಲಿ, ಇಲ್ಲಿಗೆ ಇದು ಮುಕ್ತಾಯ ಆಗಲಿ ಅಂತ ಕೇಳ್ಕೊಳ್ಳಿ. ಈ ಜನ್ಮದಲ್ಲಿ ಮಕ್ಕಳಾಗದೇ ಇರೋದಕ್ಕೆ ಅದೇನಾದ್ರೂ ಕಾರಣ ಇರ್ಬೋದಾ ನೋಡಿ? ಹಾ, ವೆರಿ ಗುಡ್. ಹಾಗಾಗಿ ಆ ಆತ್ಮವನ್ನ ಕರೀರಿ. ಆ ಪಾಪುವಿನ ಆತ್ಮವನ್ನ ಕರೆದು ಕ್ಷಮಾಪಣೆ ಕೇಳ್ಕೊಳ್ಳಿ. ಖಂಡಿತ ನಿನಗೆ ಒಂದು ವೇಳೆ ಅವಕಾಶ, ದೇವರ ಅವಕಾಶ ಕೊಟ್ರೆ, ನಿನಗೆ ಆಸಕ್ತಿ ಇದ್ರೆ ನೀನು ಬೇಕಾದ್ರೆ ನನ್ನ ಗರ್ಭದಲ್ಲಿ ಬರ್ಬೋದು ಜನ್ಮ ತಗೊಂಡು ಅಂತ ಹೇಳಿ ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಮಾಡಿದ ಕ್ಷಮಾಪಣೆ ಕೇಳಿ. ಏನ್ ಹೇಳ್ತಾ ಇದೆ ಪಾಪು ಆತ್ಮ? ಏನಾದ್ರು ಉತ್ತರ ಬರ್ತಾ ಇದೆಯಾ? ಪಾಪು ಹ್ಮ್. ಋಷಿ ಮುನಿಗಳಾಗಿ ಪಾಪು ಆಗಿದ್ದಾರೆ. ಓಕೆ. ಪಾಪು ಋಷಿಮುನಿಗಳಾಗಿದಾರ ಈಗ? ವೆರಿ ಗುಡ್. ಆಗ್ಲಿ. ಅವ್ರ ಹತ್ರ ಕ್ಷಮಾಪಣೆ ಕೇಳಿ, ದಯಮಾಡಿ ನನ್ನ ಕ್ಷಮಿಸಿ ಅಂತ ಹೇಳಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ಳಿ. ದಯಮಾಡಿ ನನಗೆ ಆಶೀರ್ವಾದ ಮಾಡಿ, ಅನುಗ್ರಹ ಮಾಡಿ, ಈ ಪಾಪದಿಂದ ನನ್ನನ್ನು ಮುಕ್ತ ಮಾಡಿ ಅಂತ ಹೇಳಿ ಕ್ಷಮಾಪಣೆ ಕೇಳ್ಕೊಳ್ಳಿ. ಅದರಿಂದ ನನಗೆ ಬಂದ ದೋಷವನ್ನು ಪರಿಹಾರ ಮಾಡಿ. ಇದರಿಂದಾಗಿ ಇವತ್ತೇನು ಸಂತಾನ ಆಗ್ತಾ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ, ಅದನ್ನ ನೀವು ಪರಿಹಾರ ಮಾಡಿ, ಸಂಪೂರ್ಣ ಇದನ್ನ ಇಲ್ಲಿಗೆ ಕೊನೆ ಮಾಡಿ ಅಂತ ಹೇಳಿ ಹೃದಯಪೂರ್ವಕ ಕ್ಷಮಾಪಣೆ ಕೇಳಿ. ನನ್ನ ಗರ್ಭದಲ್ಲಿ ಬರ್ತಾರೆ ಸರ್. ಬರ್ತಾರಂತ ಹೇಳಿ, ಇನ್ವೈಟ್ ಮಾಡಿ. ಆಯ್ತು. ನೀವು ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ ಈ ಒಂದು ದೋಷ ಏನಿದೆ, ಅಥವಾ ಇನ್ನು ಮಕ್ಕಳಾಗದೇ ಇರುವ ಸಮಸ್ಯೆ ಏನಿದೆ, ಅದು ನಿವಾರಣೆಯಾಗಿ ಇನ್ನು 2-3 ತಿಂಗಳಲ್ಲಿ ನೀವು ಗರ್ಭವನ್ನು ಬಂದು ಸೇರಬೇಕು ಅಂತ ಪ್ರಾರ್ಥನೆ ಮಾಡಿ.
ಪ್ರೇಯರ್ ಮಾಡಿ. ಯಾವಾಗ ಬರ್ತಾರೆ ಕೇಳಿ. ಎರಡು ತಿಂಗಳು. ವೆರಿ ಗುಡ್. ಹೇಳಿ ಅವರಿಗೆ, ಅವರು ಬಂದೇ ಬರಬೇಕು ಅಂತ ಹೇಳಿ ಅವರು ಪ್ರತಿಜ್ಞೆ ಭಗವಂತನ ಮೇಲೆ, ಎಲ್ಲ ಸಪ್ತ ಋಷಿಗಳ ಮೇಲೆ ಪ್ರತಿಜ್ಞೆ ಮಾಡ್ಲಿಕ್ಕೆ ಹೇಳಿ. ಎಸ್ ಸರ್. ಏನ್ ಹೇಳ್ತಾ ಇದ್ದಾರೆ? ಎರಡು ತಿಂಗಳೊಳಗೆ ಬರ್ತೀನಿ ಅಂತ ಹೇಳಿದ್ದೀನಿ ಸರ್. ವೆರಿ ಗುಡ್. ಬಂದ ಮೇಲೆ ಅವರು ಸಂಪೂರ್ಣ ಆಯುಷ್ಯವನ್ನ ಪಡೆದು ಬರಬೇಕು ಅಂತ ಹೇಳಿ. ನೀವು ಇಲ್ಲಿ ಪೂರ್ಣ ಆಯುಷ್ಯದೊಂದಿಗೆ ಬದುಕಿ ಲೋಕ ಹ? ಎಲ್ಲರಿಗೂ ಉಪಕಾರಿಯಾಗಬೇಕು, ಮನೆಗೆ, ಮನೆತನಕ್ಕೆ, ಆ ತರದ ಪ್ಲಾನ್ ಇಟ್ಕೊಂಡು ಬರಬೇಕು ಅಂತ ಹೇಳಿ. ಅವರು ಮಹಾಪುರುಷರಾಗಿ ಬಂದು ಲೋಕ ಕಲ್ಯಾಣದ ಮಹಾ ಕಾರ್ಯಗಳನ್ನು ಮಾಡಿ ಹೋಗಬೇಕು, ಮತ್ತೆ ಪೂರ್ಣ ಆಯುಷ್ಯರಾಗಿ ಉಳಿಬೇಕು. ಸುಮಾರು 90-100 ವರ್ಷಗಳ ಕಾಲ ಬದುಕಿ ಪೂರ್ಣ ಆಯುಷ್ಯದೊಂದಿಗೆ ಇರಬೇಕು ಅಂತ ಕೇಳಿ. ಲೋಕ ಕಲ್ಯಾಣಕ್ಕಾಗಿ ಬರ್ತೇನೆ. ವೆರಿ ಗುಡ್. ಯಾಕೆ ಇಷ್ಟು ದಿವಸ ನಿಮಗೆ ಮಕ್ಕಳಾಗ್ಲಿಲ್ಲ ಅನ್ನುವ ಕಾರಣ, ಇನ್ನೂ ವಿಶೇಷವಾದ ಏನಾದ್ರೂ ಕಾರಣ ಇದ್ರೆ ಕೇಳಿ. ಪಾಪನ್ನ ಸಾಯಿಸೋದಿಕ್ಕೆ ಹ್ಮ್ 14 ವರ್ಷ ವನವಾಸವನ್ನು ಕೊಡ್ಬೇಕು ಶಾಪ ಕೊಟ್ಟಿದ್ದಾರೆ ಸರ್. ಓಕೆ. ಈಗ ಆ ಶಾಪ ನಿವಾರಣೆ ಆಗಿದೆಯಾ ಕೇಳಿ. ಶಾಪ ವಿಮುಕ್ತಿ ಮಾಡಿದ್ರಾ? ನೀವು ಕ್ಷಮಾಪಣೆ ಕೇಳಿದ್ದೀರಿ, ಮತ್ತೆ ನಿಮ್ಮ ಗರ್ಭದಲ್ಲೇ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೀರಿ. ಆ ಶಾಪ ವಿಮೋಚನೆ ಆಯ್ತಾ ಕೇಳಿ. ಹಾಗೆ ವೆರಿ ಗುಡ್. ಅವರಿಗೆ ಕೃತಜ್ಞತೆಯನ್ನ ಹೇಳಿ. ಅವರು ಜನ್ಮ ತಗೊಂಡು ಗಂಡು ಜನ್ಮದಲ್ಲಿ ಬರ್ತಾರೋ ಹೆಣ್ಣು ಜನ್ಮದಲ್ಲಿ ಬರ್ತಾರೋ ಅಂತ ಕೇಳಿ. ಬಾಲಕ ಸರ್. ಹ್ಮ್ ಬಾಲಕ. ಏನು? ಗಂಡು ಮಗುವಾಗಿ ಜನಿಸ್ತಾರೆ. ಓಕೆ ಓಕೆ. ಅವರು ಗಂಡು ಮಗುವಾಗಿ ಬಂದಾಗ ಅವ್ರು ಏನ್ ಹೆಸರಿಡಬೇಕು ಅಂತ ಕೇಳಿ. ಈಗ ಅವ್ರದ್ದು ಹೆಸರು ಏನಿದೆ, ಅವರು ಜನ್ಮ ತಗೊಂಡು ಬಂದಾಗ ಏನ್ ಹೆಸರಿಡಬೇಕು ಕೇಳಿ. ಪುರುಷೋತ್ತಮ. ಪುರುಷೋತ್ತಮ. ವೆರಿ ಗುಡ್. ಈಗ ಏನಾಗಿದ್ದಾರೆ ಅವರು? ಯಾವ ಋಷಿ ಅವರು ನೋಡಿ. ಪುರುಷೋತ್ತಮ ಋಷಿಗಳು. ಓಕೆ, ವೆರಿ ಗುಡ್. ಜನ್ಮ ತಗೊಂಡು ಬಂದಾಗ ಏನ್ ಹೆಸರಿಡೋದು? ಜಗನ್ನಾಥ. ಹ್ಮ್
ಜಗನ್ನಾಥ. ಓಕೆ, ವೆರಿ ಗುಡ್. ಓಕೆ, ಆದಷ್ಟು ಬೇಗ ನಿಮ್ಮ ಆಗಮನವನ್ನು ನಾವು ನಿರೀಕ್ಷೆಯಲ್ಲಿ ಇರ್ತೀವಿ ಅಂತ ಹೇಳಿ ಅವರಿಗೆ ಕೃತಜ್ಞತೆ ಹೇಳಿ. ಓಕೆ, ಇನ್ನೂ ಏನಾದರೂ ಅವರು ನಿಮಗೆ ಹೇಳಲಿಕ್ಕೆ ಬಯಸ್ತಾರ ಕೇಳಿ. ಕಾಣಿಸ್ತಿಲ್ಲ ಸರ್. ಕಾಣಿಸ್ತಾ ಇಲ್ವಾ? ಇಲ್ಲ ಸರ್. ಓಕೆ, ಅದು ಅವ್ರದ್ದು ಕೆಲಸ ಮುಗೀತು, ಅವ್ರು ಹೊರಟರು. ನೀವೀಗ ಅದಾದ್ಮೇಲೆ ಯಾವ ಜನ್ಮಕ್ಕೆ ಬಂದ್ರಿ ನೋಡಿ? ಇದೇ ಜನ್ಮವೋ ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು ಜನ್ಮ ತಗೊಂಡ್ರ ನೋಡಿ? ಈ ಜನ್ಮ ಸರ್. ವೆರಿ ಗುಡ್. ಯಾವ ಉದ್ದೇಶದಿಂದ ಈ ಜನ್ಮ ತಗೊಂಡು ಬರ್ತಾ ಇದ್ದೀರಿ? ಈ ಜನ್ಮದ ಮುಖ್ಯ ಉದ್ದೇಶ ಏನು ನೋಡಿ? ಬಡತನ ನಿರ್ಮೂಲನೆ ಮಾಡಬೇಕು. ಓಕೆ, ಮತ್ತೆ? ಎಲ್ಲರೂ ಜ್ಞಾನಿಗಳಾಗಬೇಕು. ವೆರಿ ಗುಡ್. ಮತ್ತೆ? ಹ್ಮ್. ಅರಿಯಬೇಕು. ಓಕೆ, ಓಕೆ. ಈಗ ನಿಮ್ಮ ಹಿಂದಿನ ಜನ್ಮದವರು ಇವಾಗ ಏನಾದರೂ ನಿಮಗೆ ಯಾರ್ಯಾರು ಬಂದಿದ್ದಾರೆ ನೋಡಿ? ನಿಮ್ಮ ತಂದೆ ತಾಯಿ ಆಗಿಯೋ ಅಥವಾ ಗಂಡ ಆಗಿಯೋ, ಮತ್ತೆ ಇನ್ಯಾರಾದರೂ ನಿಮ್ಮ ಸಂಬಂಧಿಗಳಾಗಿ ಏನಾಗಿ ಬಂದಿದ್ದಾರೆ ನೋಡಿ? ವಾಯ್ಸ್ ಬ್ರೇಕ್ ಆಯ್ತು ಸರ್ ಇವಾಗ. ಹ್ಮ್. ವಾಯ್ಸ್ ಬ್ರೇಕ್ ಆಯ್ತು. ಓಕೆ, ಈಗ ಓ, ಕೇಳಿಸ್ತಾ ಇದೆಯಾ? ಎಸ್, ಅಂತೂ ನಿರ್ಮೂಲನೆ ಆಯ್ತು. ನಿಮ್ದು ಅನ್ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಇನ್ನು ಸಾಧ್ಯವಾದರೆ ಮ್ಯೂಟ್ ಮಾಡ್ಲಿಕ್ಕೆ ಸಾಧ್ಯವಾದರೆ ನೋಡಿ ಮಾಡಿ, ಇಲ್ಲಾಂದ್ರೆ ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸ್ಕೊಳ್ತಾ ಎಚ್ಚರ ಸ್ಥಿತಿಗೆ ಬನ್ನಿ.